ಭಾರತವನ್ನು ವಿಶ್ವದ ಮೂರನೇ ಅತಿದೊಡ್ಡ ರಾಷ್ಟ್ರವನ್ನಾಗಿ ರೂಪಿಸುವುದು ದೇಶವಾಸಿಗಳ ಪ್ರಮುಖ ಗುರಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೆಹಲಿಯಲ್ಲಿ ಖಾಸಗಿ ಸಂಸ್ಥೆಯ ಸಂವಾದ ಕಾರ್ಯಕ್ರಮದಲ್ಲಿ ನಿನ್ನೆ ಅವರು ಪಾಲ್ಗೊಂಡಿದ್ದರು. ತಮ್ಮ ಅವಧಿಯಲ್ಲಿ ಎಂದೂ ಸಹ ತಾವು ಮಾಧ್ಯಮಗಳಲ್ಲಿ ಪ್ರಮುಖ ಸುದ್ದಿಯಾಗಬೇಕೆಂಬ ಉದ್ದೇಶದಿಂದ ಕರ್ತವ್ಯ ನಿರ್ವಹಿಸಿಲ್ಲ. ಆದರೆ ನೈಜ ಸೇವಾ ಮನೋಭಾವವನ್ನು ಮುಂದಿಟ್ಟುಕೊಂಡು ನಿಗದಿತ ಅವಧಿಯೊಳಗೆ ಅಭಿವೃದ್ಧಿ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕು ಎಂದು ಶ್ರದ್ಧೆಯಿಂದ ಕರ್ತವ್ಯ ನಿರ್ವಹಿಸಿದ್ದಾಗಿ ಹೇಳಿದರು. 2014ಕ್ಕೆ ಮೊದಲು ದೇಶದಲ್ಲಿದ್ದ ಸ್ಟಾರ್ಟ್ಅಪ್ಗಳ ಸಂಖ್ಯೆ 100ರ ಗಡಿ ದಾಟಿರಲಿಲ್ಲ. ಆದರೆ ಇಂದು ದೇಶದಲ್ಲಿ 1.25 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳಿವೆ. ಭಾರತದಲ್ಲಿ ಸ್ಟಾರ್ಟ್ಅಪ್ಗಳ ಕ್ರಾಂತಿಯಾಗಿದೆ ಎಂದರೂ ತಪ್ಪಲ್ಲ. ದೇಶಾದ್ಯಂತ ಸುಮಾರು 600 ಜಿಲ್ಲೆಗಳಲ್ಲಿ 90% ಪ್ರದೇಶದಲ್ಲಿ ಸ್ಟಾರ್ಟ್ಅಪ್ಗಳು ನೆಲೆಗೊಂಡಿವೆ. 2 ಮತ್ತು 3ನೇ ಸ್ತರದ ನಗರಗಳಲ್ಲಿ ಯುವ ಪೀಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸ್ಟಾರ್ಟ್ಅಪ್ಗಳನ್ನು ಆರಂಭಿಸುತ್ತಿದ್ದಾರೆ. ಇದು ನಿರುದ್ಯೋಗ ಸಮಸ್ಯೆಗೂ ಸಾಕಷ್ಟು ಪರಿಹಾರ ನೀಡುತ್ತಿದೆ ಎಂದು ತಿಳಿಸಿದರು. ಗ್ರಾಮೀಣ ಪ್ರದೇಶದಲ್ಲಿ ಬೈಸಿಕಲ್ ಅನ್ನು ಸಹ ನೋಡದಿದ್ದ ಗ್ರಾಮೀಣ ಮಹಿಳೆಯರು ಇಂದು ಡ್ರೋನ್ ಪೈಲಟ್ಗಳಾಗಿದ್ದಾರೆ. ಇದು ದೇಶ ಪ್ರಗತಿಯನ್ನು ಕಾಣುತ್ತಿರುವುದರ ಸಂಕೇತವಾಗಿದೆ ಎಂದು ಅಭಿಪ್ರಾಯಪಟ್ಟರು. देश का सामान्य नागरिक, वो सामान्य नागरिक जिसको हम आर.के. लक्ष्मण के कार्टूनों से ही पहचानते थे, मैं उसके साथ जी करके आया हूं. इस कॉमन मैन की ईज ऑफ लिविंग को भी हमारी सर्वोच्च प्राथमिकता के रूप में हमारी सरकार ने काम किया. लेकिन सरकार ने जैसे ही ईज ऑफ लिविंग पर जोर दिया, सिस्टम में परिवर्तन आना शुरू हो गया. और इसके लिए हमने सिस्टम को इंफ्रास्ट्रक्चर से भी सपोर्ट किया. मूड ऑफ द नेशन